ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಧುಕಿರಣ್ ಗೌಡ್ರು ಯೂಟ್ಯೂಬ್ ಚಾನಲ್. ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲೇ ನಾವು ಇನ್ಇಕ್ವಾಲಿಟೀಸ್ ಮೇಲೆ ಕ್ವಶನ್ಸ್ ಅನ್ನು ನೋಡಿದ್ದು, ಅದ್ರ ಬೇಸಿಕ್ಸ್ ಯಾವ ಥರ ಇರುತ್ತೆ ಅದನ್ನೆಲ್ಲ ನೋಡಿದ್ದು. ಅದರ ಮುಂದುವರೆದವಾಗಿ ಯಾವ ಥರ ಕ್ವಶನ್ಸ್ ಬರುತ್ತೆ ಇನ್ ಎಕ್ಸಾಮ್ಸ್ ಅಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಓಕೆನಾ? ಅದರಲ್ಲಿ ಇವತ್ತಿನ ಮಧ್ಯ ಪ್ರಶ್ನೆ ಏನು ಹೇಳ್ತಾ ಇದೆ ಅಂದ್ರೆ, ಫಸ್ಟ್ ಬೇಸಿಕ್ಸ್ ಅನ್ನ ಒಂದು ಕ್ವಶನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಸ್ಯೂಮ್ ದಿ ಸ್ಟೇಟ್ಮೆಂಟ್ as the facts analytic of the following conditions and given answer ಅಂತ ಹೇಳ್ತಿದ್ದಾರೆ. ಅಂದ್ರೆ ಫಸ್ಟ್ನೇ ಆಪ್ಷನ್ ಏನಾದ್ರು ಸರಿಯಾಗಿದ್ರೆ ಇಫ್ ಓನ್ಲಿ ಫಸ್ಟ್ ಇಸ್ ಟ್ರೂ, ಇಫ್ ಓನ್ಲಿ ಸೆಕೆಂಡ್ ಇಸ್ ಟ್ರೂ, ಇಫ್ ಐದರ್ ಒನ್ ಆರ್ ಟೂ ಇಸ್ ಟ್ರೂ, ಇಫ್ ನೈದರ್ ಒನ್ ಆರ್ ಟೂ ಇಸ್ ಟ್ರೂ, ಇಫ್ ಬೋತ್ ಒನ್ ಅಂಡ್ ಟೂ ಆರ್ ಟ್ರೂ. ಅಂದ್ರೆ ಈ 5 ಆಪ್ಷನ್ ಅನ್ನ ಕೊಟ್ಟಿರ್ತಾರೆ. 5 ಆಪ್ಷನ್ ಅಲ್ಲಿ ಯಾವ್ದು ಸರಿ ಅನ್ನೋದನ್ನ ನೋಡ್ತಾ ಹೋಗ್ಬೇಕಾಗುತ್ತೆ. ಇವತ್ತಿನ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ದ ಫಸ್ಟ್ ಕ್ವಶನ್ ವಿಲ್ ಬಿ, ಏನ್ ಹೇಳ್ತಿದ್ದಾರೆ, P is less than or equal to Q, R is equal to S, P is greater than equal to S, T is greater than S. ಅಂದ್ರೆ ಇಲ್ಲಿ ಈ ಕ್ವಶನ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಫ್ರೆಂಡ್ಸ್, ಪ್ರೀವಿಯಸ್ ಕ್ವಶನ್ ಅಲ್ಲಿ ಅವರೇ ಇಕ್ವೇಶನ್ ಫಾರ್ಮ್ ಮಾಡ್ಕೊಡ್ತಾ ಇದ್ರು, ಆದ್ರೆ ಇಲ್ಲಿ ಇಕ್ವೇಶನ್ ಫಾರ್ಮ್ ಮಾಡಿಲ್ಲ. ಬೇಕು ನೋಡ್ಬೋದು ನೀವು, ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನ್ ಮಾಡಿದ್ರು, ಇಲ್ಲಿ ಅವರೇ ಇಕ್ವೇಶನ್ ನ ಫಾರ್ಮ್ ಮಾಡ್ಬಿಟ್ಟು ಕೊಡ್ತಾ ಇದ್ರು. ಆದರೆ ಈ ಕ್ವಶನ್ ಅಲ್ಲಿ ಅಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಅವ್ರ ಇಕ್ವೇಶನ್ ಫಾರ್ಮ್ ಮಾಡಿ ನಾನು ಇಕ್ವೇಶನ್ ನ ಫಾರ್ಮ್ ಮಾಡ್ಬೇಕಾಗುತ್ತೆ. ಆ ಇಕ್ವೇಶನ್ ಫಾರ್ಮ್ ಮಾಡಿ ಅದರಲ್ಲಿ ಈ ಕನ್ಕ್ಲೂಷನ್ 1 ಮತ್ತೆ 2 ಅಂತ ಕೊಡಿ. ಆ ಕನ್ಕ್ಲೂಷನ್ ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅಂತ ಚೆಕ್ ಮಾಡ್ಬೇಕಾಗುತ್ತೆ. ಫಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಪಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಕ್ಯೂ ಅಂತ ಹೇಳಿದ್ರೆ ಅದನ್ನ ಬರ್ಕೊಳ್ರಿ. ಪಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಕ್ಯೂ ಅಂತ ಹೇಳಿದ್ರೆ ಅದನ್ನ ಬರ್ಕಂತೀರಾ. ಅದಾದ್ಮೇಲಿಂದ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಇಲ್ಲಿ ಪಿ ಮತ್ತೆ ಕ್ಯೂ ಇನ್ನ ಅದ್ರ ರಿಲೇಷನ್ ಅಲ್ಲೇ ಮಾಡಬೇಕು. ನೆಕ್ಸ್ಟ್ ಇಲ್ಲಿದೆ ಪಿ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಸ್. ಹಾಗಾದ್ರೆ ಪಿ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಸ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಪಿ, ಎರಡು ಒಂದೇನೆ. ಓಕೆನಾ? ಅದೇ ತರ ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ದಾರೆ, ಎಸ್ ಬರ್ಕೊಂಡಿದೀವಿ ಅಂದ್ರೆ ದಿಸ್ ಸ್ಟೇಟ್ಮೆಂಟ್ ಇಸ್ ಡನ್ ಅಂಡ್ ದಿಸ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಡನ್. ಇನ್ನೊಂದು ಸ್ಟೇಟ್ಮೆಂಟ್ ಆರ್ ಇಸ್ ಈಕ್ವಲ್ ಟು ಎಸ್. ಎಸ್ ವಿ ಕ್ಯಾನ್ ರೈಟ್ ಇಟ್ ಎಸ್ ಆರ್ ಇಸ್ ಈಕ್ವಲ್ ಟು ಎಸ್, ಕರೆಕ್ಟ್ ಇದೆ. ಅದಾದ್ಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಇದೆ, ಟಿ ಈಸ್ ಗ್ರೇಟರ್ ದೆನ್ ಕ್ಯೂ. ಹಾಗಾದ್ರೆ ಕ್ಯೂ ಈಸ್ ಲೆಸ್ ದೆನ್ ಟಿ. ಎಸ್, ಏನ್ ಬೇಕಾದ್ರೂ ಅಂದ್ರೆ ಗ್ರೇಟರ್ ದೆನ್ ಟಿ ಇಸ್ ಗ್ರೇಟರ್ ದೆನ್ ಕ್ಯೂ ಅಂದ್ರೆ ಉಲ್ಟಾ ಕ್ಯೂ ಇಸ್ ಲೆಸ್ ದೆನ್ ಟಿ. ಎಸ್, ಎರಡು ಒಂದೇ ಆಗಿರುತ್ತೆ ಫ್ರೆಂಡ್ಸ್. ಹಾಗಾದ್ರೆ ಈಗ ಈ ಫಸ್ಟ್ ಸ್ಟೇಟ್ಮೆಂಟ್ ಆರ್ ಇಸ್ ಈಕ್ವಲ್ ಟು ಪಿ, ಇಲ್ಲಿ ಆರ್ ಇದೆ ಇಲ್ಲಿ ಪಿ ಇದೆ, ಮೀನ್ಸ್ ನೋಡಿ ಆರ್ ಇಸ್ ಈಕ್ವಲ್ ಟು ಎಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ. ಹಾಗಾದ್ರೆ ಇದೇನಾಗಿರುತ್ತೆ, ಆರ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಅಂತ ಬರ್ತಿದೆ. ನೆಕ್ಸ್ಟ್ ಪಿ ಈಸ್ ಗ್ರೇಟರ್ ದೆನ್ ಆರ್ ಅಂತ ಬರ್ತಿದೆ. ಹೌದು, ಇಲ್ಲಿ ಏನಾಗ್ತಿದೆ, ಪಿ ಈಸ್ ಗ್ರೇಟರ್ ದೆನ್ ಆರ್, ಆರ್ ಅಥವಾ ಆದ್ರೆ ಈಕ್ವಲ್ಸ್ ಬರ್ತಿದೆ. ಹಾಗಾದ್ರೆ ಇದನ್ನ ನಾವು ಆಲ್ರೆಡಿ ಬೇಸಿಕ್ ಕ್ಲಾಸ್ ಅಲ್ಲಿ ಹೇಳಿದೆ, ಈ ತರ ಬಂದ್ರೆ ಕೆನಾಟ್ ಡಿಟರ್ಮೈನ್. ಯಾಕೆ, ಮೂರ್ ಚಾನ್ಸಸ್ ಬಂದ್ಬಿಡುತ್ತೆ. ಆದರೆ ನಾವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಆಪ್ಷನ್ ಡಿ ಯಾವುದು ಆಗಲ್ಲ ಅಂತ ಹಾಕಂಗಿಲ್ಲ. ಯಾಕೆಂದ್ರೆ ಆರ್ ಇಸ್ ಲೆಸ್ ದೆನ್ ಪಿನೂ ಆಗ್ಬೋದು ಅಥವಾ ಆರ್ ಇಸ್ ಈಕ್ವಲ್ ಟು ಪಿನೂ ಆಗ್ಬೋದು. ಇವು ಎರಡು ಚಾನ್ಸಸ್ ಬರೋ ಚಾನ್ಸಸ್ ಇದೆಯಲ್ಲ. ಸೊ ದಟ್ ಇವೆರಡರಲ್ಲಿ ಯಾವ್ದಾರು ಆಗುತ್ತೆ ಅನ್ನೋದ್ರಿಂದ ಆಪ್ಷನ್ ಒಂದು ಇಫ್ ಐದರ್ ಒನ್ ಆರ್ ಟೂ ಇಸ್ ಟ್ರೂ ಅಂತ ಹೇಳ್ಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. G is greater than H, J is less than K, H is equal to K ಅಂತ ಹೇಳಿದ್ದಾರೆ. ಈಗ ಸ್ಟೇಟ್ಮೆಂಟ್ ಇಕ್ವೇಶನ್ ಬರೆಯೋಣ. ಅಂದ್ರೆ G is greater than H ಅಂತೆ. ಹಾಗಾದ್ರೆ G is greater than H. ಹಾಗಾದ್ರೆ H ಎಲ್ಲಿದೆ ನೋಡ್ತೀನಿ, ಇಲ್ಲಿದೆ. H is equal to K. Yes. ಹಾಗಾದ್ರೆ K, J is less than or equal to K. ಹಾಗಾದ್ರೆ K is greater than or equal to J ಆಗುತ್ತೆ. ಏನು ಆಗಲ್ಲ ಅಂತ ಹೇಳಕ್ಕಾಗಲ್ಲ, ಆಗುತ್ತೆ. ಆದ್ರೆ ಈಗ ನನಗೆ ಎಚ್ ಮತ್ತೆ ಜೆ ಎಲ್ಲಿದೆ, ಎಚ್ ಇದೆ ಇಲ್ಲಿ ಜೆ ಇದೆ. ಎಚ್ ಈಕ್ವಲ್ ಟು ಕೆ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜೆ ಬರಿಬಹುದು. ಅಂದ್ರೆ ನನಗೆ ಏನ್ ಸಿಗುತ್ತೆ, ಸಾರಿ, ಕೆ ಈಸ್ ಎಚ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜೆ. ಹೌದು. ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡಿ, ಆಗ್ತಾ ಇಲ್ಲ. ಅಂದ್ರೆ ಏನೇನು ಬರಿಬಹುದು, ಫಾರ್ ಎಕ್ಸಾಂಪಲ್ ಇದನ್ನ ಬಿಡಿಸಿ ನೋಡ್ತೀವಿ. ಅಂದ್ರೆ ಎಚ್ ಇಸ್ ಈಕ್ವಲ್ ಟು ಜೆ ಆಗ್ಬೋದು ಒಂದು ಆಪ್ಷನ್, ಅಥವಾ ಎಚ್ ಇಸ್ ಈಕ್ವಲ್ ಟು ಜೆ ಆಗ್ಬೋದು. ಇವೆರಡು ಆಪ್ಷನ್ ಇದೆಯಾ ನೋಡಿ, ಇದೆ. ಎಚ್ ಇಸ್ ಗ್ರೇಟರ್ ದನ್ ಜೆ ಇದೆ, ಅಥವಾ ಜೆ ಇಸ್ ಈಕ್ವಲ್ ಟು ಎಚ್ ಅಂದ್ರೂ ಒಂದೇ, ಎಚ್ ಇಸ್ ಈಕ್ವಲ್ ಟು ಜೆ ಅಂದ್ರೂ ಒಂದೇ. ಅಂದ್ರೆ ಇವೆರಡು ಆಗಲ್ಲ,
ಇವೆರಡರಲ್ಲಿ ಯಾವ್ದಾದ್ರು ಒಂದಾಗುತ್ತೆ. ಆಪ್ಷನ್ ಸಿ ಯಾವ್ದಾದ್ರು ಆಗೋದು ಇಫ್ ಐದರ್ 1 or 2. ಓಕೆ, ನೆಕ್ಸ್ಟ್ ಕ್ವಶನ್. P is less than Q. Next, R is less than or equal to S, less than or equal to S, ಅಥವಾ T is equal to R, T is greater than or equal to Q ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗಾದ್ರೆ ಯಾವ ಕ್ವಶನ್ ಆಗುತ್ತೆ ನೋಡೋಣ. ಹಾಗಾದ್ರೆ ಫಸ್ಟ್ ಯಾವ್ದು ಬರೀತೀನಿ, P ಬರೀಲಾ. P is less than Q ಅಂದ್ರೆ P is less than Q ಈ ಸ್ಟೇಟ್ಮೆಂಟ್ ಬರದೆ. ಇನ್ನೆಲ್ಲಾದ್ರೂ P ಇದೆಯಾ ನೋಡಿ, ಇಲ್ಲ. ಆಯ್ತು, Q ಇದೆಯಾ, ಇದೆ. ಹಾಗಾದ್ರೆ ಇದೇನು, T is greater than Q. ಹಾಗಾದ್ರೆ ಏನಂತ ಬರಿಬಹುದು, Q is less than or equal to T ಬರಿಬಹುದಾ, ಬರಿಬಹುದು. ಆಯ್ತಾ, ಈ ಸ್ಟೇಟ್ಮೆಂಟ್ ಆಯ್ತು. ನೆಕ್ಸ್ಟ್ T ಮತ್ತೆ P, T ಇದೆ. T is equal to R, T is equal to R ಬರಿಬಹುದು. ಅದೇ ತರ ನೆಕ್ಸ್ಟ್ ಇನ್ನೊಂದು ಯಾವ ಸ್ಟೇಟ್ಮೆಂಟ್ ಉಳ್ಕೊಂಡಿದೆ, ಈ ಸ್ಟೇಟ್ಮೆಂಟ್ R is less than or equal to S. ಓಕೆನಾ. ನೆಕ್ಸ್ಟ್ S is greater than Q, S ಮತ್ತೆ Q ನೋಡಿ ಇಲ್ಲಿದೆ ಮತ್ತೆ ಇಲ್ಲಿದೆ. ಹಾಗಾದ್ರೆ Q is less than or equal to T equal to R is equal to S ಅಂದ್ರೆ ಈ ಜಾಗದಲ್ಲಿ ಏನ್ ಬರಿಬಹುದು, ಸೇಮ್ ಇದೆ. ಸೇಮ್ ಇರೋದ್ರಿಂದ Q is less than, ನೋಡಿ ನಾನು ಆಲ್ರೆಡಿ ಹೇಳಿದ್ದೆ ಪ್ರೀವಿಯಸ್ ಕ್ವಶನ್ ಬೇಸಿಕ್ ಎಕ್ಸ್ಪ್ಲೈನ್ ಮಾಡುವಾಗನೇ, ಲೆಸ್ ದೆನ್ ಆರ್ ಈಕ್ವಲ್ ಟು ಎರಡು ಕಡೆನೂ ಇತ್ತು ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟುನೇ ಸೈನ್ ಬರಿಬೇಕು. ಅಥವಾ ಒಂದೇ ಒಂದ್ ಕಡೆ ಈಕ್ವಲ್ಸ್ ಇಲ್ಲ ಅಂದರೆ ಬರೇ ನೀವು ಲೆಸ್ ದೆನ್ ಬರಿಬೇಕಾಗುತ್ತೆ. ಹಾಗಾದ್ರೆ Q ಈಸ್ ಲೆಸ್ ದೆನ್ S ಅಂತ ಹೇಳ್ತಾ ಇದೀವಿ. ಆದ್ರೆ Q ಈಸ್ ಈಕ್ವಲ್ ಟು S, ನೋ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಲೆಸ್ ದೆನ್ ಸಿಂಬಲ್ ಇದೆ, ಲೆಸ್ ದೆನ್ ಸಿಂಬಲ್ ಇದೆ, ಆಗಲ್ಲ. ಹಾಗಾದ್ರೆ ಸ್ಟೇಟ್ಮೆಂಟ್ 1 ಮಾತ್ರ ಇಲ್ಲಿ ಸರಿ ಆಗುತ್ತೆ. ಅಂದ್ರೆ ಇಫ್ ಓನ್ಲಿ 1 ಈಸ್ ಟ್ರೂ ಅಂದ್ರೆ ಫ್ರೆಂಡ್ಸ್ ಕ್ವಶನ್ ಅಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಆಪ್ಷನ್ಸ್ ನಿಲ್ಲ ಹಾಕಿದ್ದೀನಿ. ಕ್ವಶನ್ ಏನ್ ಮಾಡ್ತಾರೆ, ಫಸ್ಟ್ ಪೇಜ್ ಸ್ಲೈಡ್ ಅಲ್ಲಿ ತೋರಿಸಿದ್ರೆ ಅಷ್ಟೇ ಕ್ವಶನ್ ಕೊಟ್ಬಿಟ್ಟು ಅದಾದ್ಮೇಲೆ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ ಕನ್ಕ್ಲೂಷನ್ಸ್ ಇಷ್ಟು ಕೊಟ್ಟಿರ್ತಾರೆ. ನಾವು ಎ ಯಾವುದು, ಬಿ ಯಾವುದು, ಸಿ ಏನು ಅಂತ ನಾವು ಆಗ್ತಾ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡೋಣ. ಎ ಈಕ್ವಲ್ ಟು ಬಿ, ಸಿ ಇಸ್ ಲೆಸ್ ದೆನ್ ಬಿ, ಡಿ ಇಸ್ ಗ್ರೇಟರ್ ದೆನ್ ಎ, ಸಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಇ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ಬರೀಬಹುದಾ ಸ್ಟೇಟ್ಮೆಂಟ್, ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಎ ಅಥವಾ ಬಿ ಎಲ್ಲಾದ್ರೂ ಇದೆಯಾ, ಓಕೆ ಇಲ್ಲಿದೆ ನೋಡೋಣ. ಸಿ ಇಸ್ ಲೆಸ್ ದೆನ್ ಬಿ, ಹಾಗಾದ್ರೆ ನನಗೆ ಬಿ ಬೇಕು ಅಂದ್ರೆ ಬಿ ಇಸ್ ಗ್ರೇಟರ್ ದೆನ್ ಸಿ ಆಗಿರುತ್ತೆ. ಅದೇ ತರ ಡಿ ಇಸ್ ಗ್ರೇಟರ್ ದೆನ್ ಎ ಅಂತ ಹೇಳ್ತಿದೆ. ಹಾಗಾದ್ರೆ ಇದನ್ನು ಹೇಗೆ ತಗೊಂತೀನಿ ಅಂದ್ರೆ ಎ ಈಸ್ ಲೆಸ್ ದೆನ್ ಎ ಈಸ್ ಲೆಸ್ ದೆನ್ ಡಿ, ಎ ಈಸ್ ಲೆಸ್ ದೆನ್ ಡಿ ಆಗಿರುತ್ತೆ. ಇದು ಆಯ್ತು. ನೆಕ್ಸ್ಟ್ ಸಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಕ್ಲಿಯರ್, ಅರ್ಥ ಆಯ್ತು ಅಂತ ನಾನು ತಿಳ್ಕೊಂತೀನಿ. ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ಡಿ ಈಸ್ ಗ್ರೇಟರ್ ದೆನ್ ಸಿ, ಡಿ ಈಸ್ ಗ್ರೇಟರ್ ದೆನ್ ಸಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಡಿ ಇದೆ, ಸಿಂಬಲ್ಸ್ ನೋಡಿ, ಗ್ರೇಟರ್, ಇಲ್ಲೂ ಗ್ರೇಟರ್, ಈಕ್ವಲ್ಸ್ ಏನಾದ್ರು ಬಂದಿದ್ಯಾ, ಬಂದಿಲ್ಲ. ಏನಾದ್ರು ಬಂದಿದ್ಯಾ ನೋಡಿ, ಇಲ್ಲ. ಹಾಗಾದ್ರೆ ಡಿ ಈಸ್ ಗ್ರೇಟರ್ ದೆನ್ ಸಿ ಅಲ್ವಾ ಫ್ರೆಂಡ್ಸ್. ಅದೇ ತರ ನೆಕ್ಸ್ಟ್ ಬಿ ನು ಮತ್ತೆ ಇ, ಇದು ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಿ ಇಸ್ ಈಕ್ವಲ್ ಟು ಇ ಅಂತೆ. ನೋಡಿ ಇಲ್ಲಿ ಬಿ ಇದೆ ನೋಡಿ, ಇಲ್ಲೇ ಗೊತ್ತಾಗೋಯ್ತು. ಆಪೋಸಿಟ್ ಬಂದೈತೆ, ಆಗದೇ ಇಲ್ಲ ನೀನು ಅಂತ ಹೇಳ್ಬಿಡ್ಬೇಕು. ಓಕೆ, ಹಾಗಾದ್ರೆ ಆನ್ಸರ್ ಏನಾಗಿರುತ್ತೆ, ಇಫ್ ಓನ್ಲಿ ಒನ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಓಕೆ, ಹಾಗಾದ್ರೆ ಇಫ್ ಓನ್ಲಿ ಒನ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡಿಬಹುದು. P is greater than or equal to Q, R is equal to S, P is less than S, R is less than or less than T ಅಂತ ಹೇಳಿದ್ದಾರೆ. ಓಕೆ, ಸ್ಟೇಟ್ಮೆಂಟ್ ಬರೀತೀನಿ. P is greater than Q ಬರೀತೀನಿ. P ಅಥವಾ Q ಹುಡುಕ್ತೀನಿ. P ಇದೆ. P is less than R, ಹಾಗಾದ್ರೆ P is less than R, ಹಾಗಾದ್ರೆ S is greater than P. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಲ್ಲಿಗೆ ಹೋಗ್ತಾ ಇದೆ, ಸ್ವಲ್ಪ ಸ್ಪೇಸ್ ಬೇಕಾಗುತ್ತೆ, ಇಲ್ಲಿಂದ ಬರೆಸ್ತೀನಿ. P is greater than or equal to Q, ಹಾಗಾದ್ರೆ ಇಲ್ಲಿಂದ ಇಲ್ಲಿ ನೋಡ್ತೀವಿ ಅಂದ್ರೆ ಇಲ್ಲಿ ಬರುತ್ತೆ. ಈ ಸ್ಟೇಟ್ಮೆಂಟ್ ಆಯ್ತು. ನೆಕ್ಸ್ಟ್ ಈ ಸ್ಟೇಟ್ಮೆಂಟ್ ಹೋಗ್ತೀವಿ. P is less than S ಅಂದ್ರೆ S is greater than P ಅದಾಯ್ತು. ನೆಕ್ಸ್ಟ್ S ಇದೆ, S ಇಂದ ತಗೊಂತೀನಿ ಅಂದ್ರೆ S is equal to R, ಈ ಸ್ಟೇಟ್ಮೆಂಟ್ ಆಯ್ತು. R ಅಂತ ಬಂದಿದೆ. R is less than T, ಹಾಗಾದ್ರೆ ಏನಂತ ಬರಿಬಹುದು, T is greater than R ಬರಿಬಹುದಲ್ವಾ. ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು, S is greater than Q, P
ಪಿ ಮತ್ತು ಗ್ರೇಟರ್ ದೆನ್ ಕ್ಯೂ. ಹಾಗಾದ್ರೆ ಏನಾಗುತ್ತೆ, ಎಸ್ ಇಸ್ ಗ್ರೇಟರ್ ದೆನ್ ಕ್ಯೂ, ಯಾಕೆಂದ್ರೆ ಇಲ್ಲಿ ಈಕ್ವಲ್ಸ್ ಇಲ್ಲ, ಒಂದೇ ಇರೋದ್ರಿಂದ ಈಕ್ವಲ್ಸ್ ಅಂತೀವಿ. ಕ್ಯೂ ಮತ್ತೆ ಟಿ, ಇಲ್ಲಿ ಕ್ಯೂ ಇದೆ, ಇಲ್ಲಿ ಟಿ ಇದೆ. ಹಾಗಾದ್ರೆ ಇಲ್ಲಿ ನೋಡಿ, ಟಿ ಇಲ್ಲಿಂದ ಗ್ರೇಟರ್ ದೆನ್ ಗ್ರೇಟರ್ ದೆನ್ ಗ್ರೇಟರ್ ದೆನ್ ಈಕ್ವಲ್ ಇದ್ರು ಪರವಾಗಿಲ್ಲ ನನಗೆ. ಟಿ ಈಸ್ ಗ್ರೇಟರ್ ದೆನ್ ಕ್ಯೂ, ಆದ್ರೆ ಕ್ಯೂ ಈಸ್ ಗ್ರೇಟರ್ ದೆನ್ ಟಿ ಅಂದ್ರು. ಹಾಗಾದ್ರೆ ಇದು ಫಾಲ್ಸ್ ಆಗುತ್ತೆ, ಇದು ಸರಿ ಆಗುತ್ತೆ. ಹಾಗಾದ್ರೆ ಇದು ಸರಿ. ಹಾಗಾದ್ರೆ ಆಪ್ಷನ್ 1 ಮಾತ್ರ ಸರಿಯಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿಗೆ ಇವತ್ತಿನ ಕ್ಲಾಸಸ್ ಮುಗಿದಿದೆ. ನಾಳಿಗೆ ಬಂದು ಇದೇ ಕ್ವಶನ್ಸ್ ಅನ್ನ ಸಿಂಬಲ್ಸ್ ಮೇಲೆ ಇನ್ನೂ ಇರುತ್ತೆ, ಅದು ನಾಳೆ ಟಾಪಿಕ್ ಅಲ್ಲಿ ಒಂದು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಅದೇ ತರ ಇನ್ನೂ ಒಂದು ಟಾಪಿಕ್ ಇದೆ, ಒಟ್ಟು ಇನ್ನ 2 ಟಾಪಿಕ್ಸ್ ಇರುತ್ತೆ. ಇನ್ನ 2 ಟಾಪಿಕ್ ಅನ್ನ 2 ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಕ್ಲಾಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮುದುಕಿನ ಗೌಡ್ರು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.